ನಾನಿಲ್ಲಿ ಹಿಂಗೆಲ್ಲ ಕಷ್ಟಪಡ್ತಿದ್ದೀನಿ ಅನ್ನೋದನ್ನು ಹೇಳಿದ್ರೆ ಈಗಿಂದೀಗಲೇ ಹೊರಟು ಬಾ ಅಂತಾರೆ. ಹೇಳ್ತಿರೋದೇ ಒಳ್ಳೇದು. ಹಲೋ ಅದಕ್ಕೆ ಚಿರು, ನೀನು ದೀಪನ್ ಊರಿಗೆ ಹೋಗಿಲ್ಲ ತಾನೆ? ಇಲ್ಲ ಅದಕ್ಕೆ, ನಾನು ಯಾಕೆ ದೀಪ ಅವ್ರ ಊರಿಗೆ ಹೋಗ್ಲಿ? ನಾನೆಲ್ಲೋ ನೀನು ಅವ್ರ ಊರಿಗೆ ಹೋಗಿದ್ದೆ ಅಂತ ಅನ್ಕೊಂಡಿದ್ದೆ. ಮಾವ ನೀನ್ ಯಾವ್ದೋ ಬೇರೆ ಟ್ರಿಪ್ಗೆಲ್ಲ ಹೋಗಿದ್ದೆ ಅಂತ ಹೇಳ್ತಿದ್ರು. ಹ್ಞೂ, ಅದು ಮನ್ಸಿಗೆ ತುಂಬ ಬೇಜಾರಾಗಿತ್ತಲ್ಲ, ಅದಕ್ಕೆ ನಿಮಗೂ ಹೇಳ್ದೆ ಹೊರಟ್ಬಿಟ್ಟೆ. ಸಾರಿ ಅದಕ್ಕೆ. ಇಟ್ಸ್ ಓಕೆ ಚಿರು, ನಿನ್ನ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಆ ದೀಪ ಇಲ್ಲ ಅಂತ ನೀನೇನು ತಲೆ ಕೆಡಿಸ್ಕೋಬೇಡ. ಆ್ಯಕ್ಚುಲಿ ಅವಳು ಹೋಗಿದ್ದೆ ಒಳ್ಳೇದಾಯ್ತು. ನೀನು ಆರಾಮಾಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಾ, ಓಕೆನಾ? ಹಾಂ ಅದಕ್ಕೆ, ನಾನು ವಾಪಸ್ ಬಂದಾಗ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ತೊಗೊಂಬರ್ತೀನಿ. ಗುಡ್ ನ್ಯೂಸಾ? ಏನದು? ಸರ್ಪ್ರೈಸ್ ಅದಕ್ಕೆ. ಆಯಿತು, ಅದು ಏನು ಅಂತ ನೀನು ಬಂದ ಮೇಲೆ ಗೊತ್ತಾಗ್ಲಿ. ಆದರೆ ನನ್ನ ಮಾತನ್ನ ನೀನು ಮೀರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಾರಿ ಅದಕ್ಕೆ, ದೀಪ ಅವರನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಗೆ ಹೇಳಲಿ? ಹೇಳಿದ್ರು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿದೆ. ಹಾಗಂತ ನಾನು ದೀಪ ಅವ್ರನ್ನ ಬಿಟ್ಕೊಡೋಕ್ಕೂ ಆಗಲ್ಲ. ನನಗವ್ರು ಬೇಕೇ ಬೇಕು. ಓಕೆ ಚಿರು, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ಸ್ ಅದಕ್ಕೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.